BA 6th ಸೆಮಿಸ್ಟರ್ ಸೋಷಿಯಾಲಜಿ ಸಿಲೆಬಸ್. ಈ ಒಂದು ಸಿಲೆಬಸ್ನಲ್ಲಿ 3 DSCC ಪತ್ರಿಕೆ ಮತ್ತು ಒಂದು SEC ಇಂಟರ್ನ್ಶಿಪ್ ಇದೆ. ಮೊದಲ ಪತ್ರಿಕೆಯಾದಂಥ DSCC 12 ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು ಅಂತ ಇದ್ದರೆ, DSCC 13 ಆರೋಗ್ಯದ ಸಮಾಜಶಾಸ್ತ್ರ ಮತ್ತು DSCC 14 ಕರ್ನಾಟಕದಲ್ಲಿ ಸಮಾಜಶಾಸ್ತ್ರ ಅಂತ 3 DSCC ಪತ್ರಿಕೆಗಳಿದ್ದು, ಕೊನೆಯದಾಗಿ SEC 4 ಇಂಟರ್ನ್ಶಿಪ್ ಅಥವಾ ಯೋಜನೆಯ ಕಾರ್ಯ ಅಂತ ಇದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲ ಪತ್ರಿಕೆಯಾದಂಥ DSCC 12 ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ 4 ಘಟಕಗಳಲ್ಲಿ ಒಟ್ಟು 12 ಅಧ್ಯಾಯಗಳನ್ನು ಒಳಗೊಂಡಿದೆ. ಮೊದಲ ಪತ್ರಿಕೆಯಾದಂಥ DSCC 12 ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಘಟಕ 1 ಸಿದ್ಧಾಂತದ ಮೂಲಭೂತ ಅಂಶಗಳು ಅಂತ ಇದ್ದು, ಈ ಒಂದು ಘಟಕದಲ್ಲಿ ಅಧ್ಯಾಯ 1 ಸಿದ್ಧಾಂತ ಅಂತ ಟೈಟಲನ್ನು ಹೊಂದಿದೆ. ಇದರಲ್ಲಿ ಸಿದ್ಧಾಂತದ ಅರ್ಥ ಮತ್ತು ವೈಶಿಷ್ಟ್ಯಗಳು, ಸಾಮಾಜಿಕ ಸಿದ್ಧಾಂತದ ಅರ್ಥ, ಸಿದ್ಧಾಂತದ ಪ್ರಕಾರಗಳಾದಂಥ ಸಮಗ್ರ, ಮಧ್ಯಮ ಅಥವಾ ಮಧ್ಯಂತರ ಮತ್ತು ಸೂಕ್ಷ್ಮ ಸಿದ್ಧಾಂತಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 2 ಸಿದ್ಧಾಂತ ನಿರ್ಮಾಣದ ಅಡಿಗಲ್ಲುಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸಿದ್ಧಾಂತ ನಿರ್ಮಾಣದ ಅಡಿಗಲ್ಲುಗಳು ಎಂಬ ಪರಿಕಲ್ಪನೆ, ಊಹೆಗಳು, ಪ್ರಾಕ್ ಕಲ್ಪನೆಗಳು, ಮಾದರಿ, ತಾತ್ವಿಕ ಅಥವಾ ಸೈದ್ಧಾಂತಿಕ ಚಿಂತನೆಯ ಅಗತ್ಯತೆ, ಈ ಒಂದು ಅಂಶಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 3 ಕೆಲವು ಮುಖ್ಯ ಪರಿಕಲ್ಪನೆಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅನುಗಮನ ಹಾಗೂ ನಿಗಮನಗಳ ಅರ್ಥ, ಸತ್ಯಾಂಶ ಅಥವಾ ವಾಸ್ತವತೆ, ಕಾರಣೀಯ ಸಂಬಂಧಗಳು, ಸಹಸಂಬಂಧ, ಸ್ಥಿರಾಂಶಗಳು ಮತ್ತು ಪರಿವರ್ತಕಗಳು ಹಾಗೂ ಸಾಮಾನ್ಯೀಕರಣ, ಈ ಒಂದು ಅಂಶಗಳನ್ನು ಅಭ್ಯಾಸ ಮಾಡಬೇಕು. ಇನ್ನು ಘಟಕ 2ರ ಟೈಟಲ್ ಸಂರಚನೆಯ ಕಾರ್ಯಾತ್ಮಕ ಪರಿದೃಷ್ಟಿ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 4 ಸಂರಚನೆಯ ಕಾರ್ಯಾತ್ಮಕ ಪರಿದೃಷ್ಟಿ ಅಂತ ಟೈಟಲನ್ನು ಹೊಂದಿದೆ. ಈ ಒಂದು ಅಧ್ಯಾಯದಲ್ಲಿ ಕಾರ್ಯಾತ್ಮಕವಾದ ಮತ್ತು ಸಂರಚನೀಯವಾದ ಇವುಗಳ ಉಗಮ, ಸಾಮಾಜಿಕ ಸಂರಚನೆ, ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ಕಾರ್ಯ, ಸಮಗ್ರತೆ, ಸಾಮಾಜಿಕ ಸಂತುಲನೆ, ಸಾಮಾಜಿಕ ಪ್ರಕ್ರಮ ಹಾಗೂ ಸಾಮಾಜಿಕ ಅಪಕಾರ್ಯ, ಇವುಗಳ ಅರ್ಥ ಏನು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 5 ಕಾರ್ಯಾತ್ಮಕವಾದದ ಆಧಾರ ಸೂತ್ರಗಳು ಅಥವಾ ಗ್ರಹಿತ ತತ್ವಗಳು ಅಂತ ಇದ್ದರೆ, ಅಧ್ಯಾಯ 6 ನವ ಕಾರ್ಯಾತ್ಮಕವಾದ, ಈ ಒಂದು ವಿಷಯವನ್ನು ಅಭ್ಯಾಸ ಮಾಡಬೇಕು. ಇನ್ನು ಘಟಕ 3ರ ಟೈಟಲ್ ಸಂಘರ್ಷಾತ್ಮಕ ಪರಿದೃಷ್ಟಿ ಅಂತ ಇದ್ದು, ಇದರಲ್ಲಿ ಅಧ್ಯಾಯ 7 ಸಂಘರ್ಷಾತ್ಮಕ ಪರಿದೃಷ್ಟಿಯ ಉಗಮ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಸಂಘರ್ಷ, ಸಾಮಾಜಿಕ ಅಸಮಾನತೆ, ಶಕ್ತಿ, ಪ್ರಾಬಲ್ಯ, ಅಧಿಕಾರ, ವರ್ಗ ಸಂಘರ್ಷ ಮತ್ತು ಅಧಿನಾಯಕತ್ವ, ಇವುಗಳ ಅರ್ಥ ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 8 ಸಾಮಾಜಿಕ ಸಂಘರ್ಷ ಮತ್ತು ಸಾಮಾಜಿಕ ಪರಿವರ್ತನಾ ಪ್ರಕ್ರಿಯೆಗಳು ಅಂತ ಇದ್ದರೆ, ಅಧ್ಯಾಯ 9 ಸಾಮಾಜಿಕ ಸಂಘರ್ಷದ ಕಾರ್ಯಗಳು, ಅವು ಯಾವುವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯ ಘಟಕ 4 ಸಾಂಕೇತಿಕ ಅಂತಃಕ್ರಿಯಾ ಪರಿದೃಷ್ಟಿ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 10 ಸಾಂಕೇತಿಕ ಅಂತಃಕ್ರಿಯಾ ಪರಿದೃಷ್ಟಿ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಸಾಂಕೇತಿಕ ಅಂತಃಕ್ರಿಯಾ ಪರಿದೃಷ್ಟಿಯ ಅರ್ಥ ಹಾಗೂ ಅದರ ಆರಂಭ ಯಾವ ತೆರನಾಗಿ ಆಯಿತು ಎಂದು ಅಧ್ಯಯನ ಮಾಡುವುದರ ಜೊತೆಗೆ, ಸಂಕೇತ, ಅಂತಃಕ್ರಿಯಾ, ವಾಸ್ತವತೆಯ ಸಾಮಾಜಿಕ ನಿರ್ಮಾಣ, ವ್ಯಾಖ್ಯಾನ, ಪ್ರತಿಫಲತೆ ಮತ್ತು ಸಮಾಲೋಚನೆ, ಇವುಗಳ ಅರ್ಥವನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 11
ಪರಿಸ್ಥಿತಿಯ ಅರ್ಥ ಮತ್ತು ವ್ಯಾಖ್ಯೆ ಅಂತ ಇದ್ದರೆ ಕೊನೆಯ ಅಧ್ಯಾಯ 12 ನಾಟಕೀಯತೆ ಮತ್ತು ದೈನಂದಿನ ಜೀವನ ಅಂತ ಇದ್ದು ಈ ತೆರನಾಗಿ ಮೊದಲ ಪತ್ರಿಕೆಯ ಪಠ್ಯಕ್ರಮವಾಗಿದ್ದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸ್ ಬುಕ್ ಈ ತೆರನಾಗಿವೆ. ಇನ್ನು ಸೆಕೆಂಡ್ ಪೇಪರ್ DSC 13 ಸೋಷಾಲಜಿ ಆಫ್ ಹೆಲ್ತ್ ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿಯೂ ಸಹ ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ 4 ಘಟಕದಲ್ಲಿ 12 ಅಧ್ಯಾಯಗಳನ್ನು ಒಳಗೊಂಡಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. DSC 13 ಆರೋಗ್ಯದ ಸಮಾಜಶಾಸ್ತ್ರ ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಘಟಕ 1 ಪರಿಚಯ ಅಂತ ಇದೆ. ಇದರಲ್ಲಿ ಅಧ್ಯಾಯ 1 ಆರೋಗ್ಯದ ಸಮಾಜಶಾಸ್ತ್ರ ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ಆರೋಗ್ಯದ ಸಮಾಜಶಾಸ್ತ್ರದ ಅರ್ಥ, ಸ್ವರೂಪ ಮತ್ತು ಅಗತ್ಯತೆ ಹಾಗೂ ಈ ಒಂದು ಆರೋಗ್ಯ ಸಮಾಜಶಾಸ್ತ್ರದ ವ್ಯಾಪ್ತಿ ಯಾವ ತೆರನಾಗಿದೆ ಅಂತ ಅಧ್ಯಯನ ಮಾಡುವುದರ ಜೊತೆಗೆ ವೈದ್ಯಕೀಯದಲ್ಲಿ ಸಮಾಜಶಾಸ್ತ್ರ ಮತ್ತು ವೈದ್ಯಕೀಯ ಸಮಾಜಶಾಸ್ತ್ರ ಈ ಒಂದು ವಿಷಯಗಳನ್ನು ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 2 ವಿಶ್ವ ಮತ್ತು ಭಾರತದಲ್ಲಿ ಆರೋಗ್ಯ ಸಮಾಜಶಾಸ್ತ್ರದ ಉಗಮ ಮತ್ತು ಅಭಿವೃದ್ಧಿ ಯಾವ ತೆರನಾಗಿ ಆಯಿತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 3 ನಟರು ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ವೈದ್ಯರು, ದಾದಿಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ, ರೋಗಿಗಳು ಮತ್ತು ಅವರ ಸಂಬಂಧ, ಅಂದರೆ ವೈದ್ಯರು ಮತ್ತು ದಾದಿಯರ ಸಂಬಂಧ, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ರೋಗಿಗಳ ಸಂಬಂಧ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಘಟಕ 2ರ ಟೈಟಲ್ ಆರೋಗ್ಯದ ನಿರ್ಧಾರಕಗಳು ಅಂತ ಇದ್ದು ಇದರಲ್ಲಿ ಅಧ್ಯಾಯ 4 ಆರೋಗ್ಯದ ಸಾಮಾಜಿಕ ನಿರ್ಧಾರಕಗಳು ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಸಾಮಾಜಿಕ ನಿರ್ಧಾರಕಗಳಾದಂಥ ವರ್ಗ, ಜಾತಿ, ಅಧಿಕಾರ, ಲಿಂಗ ಮತ್ತು ಸಾಮಾಜಿಕ ಒಗ್ಗಟ್ಟು ಈ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕು. ಅಧ್ಯಾಯ 5 ಆರೋಗ್ಯದ ಸಾಂಸ್ಕೃತಿಕ ನಿರ್ಧಾರಕಗಳು ಅಂತ ಟೈಟಲನ್ನು ಹೊಂದಿದ್ದು ಇಲ್ಲಿ ಸಾಂಸ್ಕೃತಿಕ ನಿರ್ಧಾರಕಗಳಾದಂಥ ನಂಬಿಕೆಗಳು, ಪೋಷಣೆ ಮತ್ತು ಪರಿಸರ ಈ ಒಂದು ಅಂಶಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಾಯ 6 ಆರೋಗ್ಯದ ಆರ್ಥಿಕ ನಿರ್ಧಾರಕಗಳು ಅಂತ ಟೈಟಲನ್ನು ಹೊಂದಿದ್ದು ಆರೋಗ್ಯದ ಆರ್ಥಿಕ ನಿರ್ಧಾರಕಗಳಾದಂಥ ಬಡತನ, ಮನೆ ಇಲ್ಲದಿರುವಿಕೆ, ಜೀವನ ಮಟ್ಟ ಮತ್ತು ನೆರೆಹೊರೆ ಈ ಒಂದು ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಘಟಕ 3ರ ಟೈಟಲ್ ಆರೋಗ್ಯದ ಮಾದರಿಗಳು ಅಂತ ಇದ್ದು ಇದರಲ್ಲಿ ಅಧ್ಯಾಯ 7 ಔಷಧೀಯ ವ್ಯವಸ್ಥೆಗಳು, ಅಂದರೆ ಔಷಧೀಯ ವ್ಯವಸ್ಥೆಗಳಾದಂಥ ಬಯೋಮೆಡಿಸಿನ್ ಮತ್ತು ಆಯುಷ್ ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಬಯೋಮೆಡಿಕಲ್ ಮಾದರಿಯ ಪ್ರಾಬಲ್ಯ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 8 ರೋಗಿಯ ಪಾತ್ರ ಮತ್ತು ಅನಾರೋಗ್ಯವನ್ನು ಅನುಭವಿಸುವುದು ಅಂತ ಇದ್ದರೆ ಅಧ್ಯಾಯ 9 ಸಾಮಾಜಿಕ ಸಂಸ್ಥೆಯಾಗಿ ಆಸ್ಪತ್ರೆ ಅಂತ ಇದೆ. ಅಂದರೆ ಇದರಲ್ಲಿ ಸಾಮಾಜಿಕ ಸಂಸ್ಥೆಯಾಗಿ ಆಸ್ಪತ್ರೆ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಘಟಕ 4 ಆರೋಗ್ಯ ಸುಧಾರಣೆ ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಅಧ್ಯಾಯ 10 ಆರೋಗ್ಯದ ವೈದ್ಯಕೀಕರಣ ಮತ್ತು ಔಷಧೀಕರಣ ಅಂತ ಟೈಟಲನ್ನು ಹೊಂದಿದ್ದರೆ ಕೊನೆಯದಾಗಿ ಅಧ್ಯಾಯ 11 ಮತ್ತು 12 ಕ್ಷೇತ್ರದಿಂದ ಕಲಿಕೆ ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಆರೋಗ್ಯ ಸೇವೆಗಳು ಅಥವಾ ಆರೋಗ್ಯ ಸಂಸ್ಥೆಗಳ ಕಾರ್ಯನಿರ್ವಹಣೆ ಅಥವಾ ರಾಜ್ಯ ಮಟ್ಟದಲ್ಲಿ ಆಯ್ದ ಆರೋಗ್ಯ ಕಾರ್ಯಕ್ರಮಗಳ ವರದಿ ಅಂತ ಇದ್ದು ಇವುಗಳ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಆರೋಗ್ಯ ಸೇವೆಗಳು ಅಥವಾ ಆರೋಗ್ಯ ಸಂಸ್ಥೆಗಳ ಕಾರ್ಯನಿರ್ವಹಣೆ ಅಥವಾ ರಾಜ್ಯ ಮಟ್ಟದಲ್ಲಿ ಆಯ್ದ ಆರೋಗ್ಯ ಕಾರ್ಯಕ್ರಮಗಳ ವರದಿಯನ್ನು ಸಿದ್ಧಪಡಿಸಬೇಕು. ಈ ತೆರನಾಗಿ ಸೆಕೆಂಡ್ ಪೇಪರ್ DSC 13ದ ಸಿಲೆಬಸ್ ಆಗಿದ್ದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸ್ ಬುಕ್ಗಳು ಈ ತೆರನಾಗಿವೆ.
ಈ ಎರಡೂ DSSC ಪತ್ರಿಕೆಗಳಾದಂಥ ಅಂದರೆ DSSC 12 ಮತ್ತು 13ರ ಆಂತರಿಕ ಅಂಕಗಳ ಹಂಚಿಕೆ ಯಾವ ತೆರನಾಗಿರುತ್ತದೆ ಅಂತ ನಾವು ಇಲ್ಲಿ ನೋಡಿದಾಗ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ 1ಕ್ಕೆ 10 ಮಾರ್ಕ್ಸ್ ಇದೆ, ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ 2ಕ್ಕೆ 10 ಮಾರ್ಕ್ಸ್ ಇದೆ, ಇನ್ನು ಕ್ವಿಜ್ ಆರ್ ಅಸೈನ್ಮೆಂಟ್ ಆರ್ ಸ್ಮಾಲ್ ಪ್ರಾಜೆಕ್ಟ್ಗೆ 10 ಮಾರ್ಕ್ಸ್ ಇದೆ, ಇನ್ನು ಕೊನೆಯದಾಗಿ ಸೆಮಿನಾರ್ಗೆ 10 ಮಾರ್ಕ್ಸ್, ಟೋಟಲ್ 40 ಮಾರ್ಕ್ಸ್ ಅಂದರೆ 40 ಆಂತರಿಕ ಅಂಕಗಳನ್ನು ಈ ಎರಡು ಪತ್ರಿಕೆಗಳು ಈ ತೆರನಾದ ಹಂಚಿಕೆಯನ್ನು ಹೊಂದಿವೆ. ಇನ್ನು ಥರ್ಡ್ ಪೇಪರ್ DSSC 14 ಸೊಸೈಟಿ ಇನ್ ಕರ್ನಾಟಕ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿಯೂ ಸಹ ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ 4 ಘಟಕಗಳಲ್ಲಿ 12 ಅಧ್ಯಾಯಗಳನ್ನು ಹೊಂದಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. DSSC 14 ಕರ್ನಾಟಕದಲ್ಲಿ ಸಮಾಜ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಘಟಕ 1 ಕರ್ನಾಟಕದ ವೈಶಿಷ್ಟ್ಯಗಳು ಅಂತ ಟೈಟಲನ್ನು ಹೊಂದಿದೆ. ಈ ಒಂದು ಘಟಕದಲ್ಲಿ ಅಧ್ಯಾಯ 1 ಕರ್ನಾಟಕದ ಇತಿಹಾಸ ಅವಲೋಕನ ಅಂತ ಶೀರ್ಷಿಕೆಯನ್ನು ಹೊಂದಿದ್ದು, ಇದರಲ್ಲಿ ಭೂಮಿ ಮತ್ತು ಭಾಷೆಯ ಪ್ರಾಚೀನತೆ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 2 ಭೌಗೋಳಿಕತೆ ಮತ್ತು ರಾಜಕೀಯ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಪ್ರಾದೇಶಿಕ ವೈಶಿಷ್ಟ್ಯಗಳು ಅಂದರೆ ಕರ್ನಾಟಕದ ಪ್ರಾದೇಶಿಕ ವೈಶಿಷ್ಟ್ಯಗಳು ಆದಂಥ ಬಯಲು ಪ್ರದೇಶ, ಕರಾವಳಿ ಮತ್ತು ಮಲೆನಾಡುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಹಾಗೂ ಹಳೆಯ ಮೈಸೂರು, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಇವುಗಳ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಕರ್ನಾಟಕದ ಇಂದಿನ ಆಡಳಿತ ವಿಭಾಗಗಳಾದಂಥ ಮೈಸೂರು, ಬೆಂಗಳೂರು, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಕೊನೆಯದಾಗಿ ಸ್ವಾತಂತ್ರ್ಯ ಅವಧಿಯ ರಾಜಕೀಯ ಭೂದೃಶ್ಯ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 3 ಆರ್ಥಿಕ ವಿವರ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಈ ಒಂದು ಕರ್ನಾಟಕದಲ್ಲಿ ಕಂಡುಬರುತ್ತಿರುವಂಥ ಕೃಷಿ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು, ಕೈಗಾರಿಕಾ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು ಮತ್ತು ಸೇವಾ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು ಯಾವ ತೆರನಾಗಿದ್ದವು ಎಂದು ಅಭ್ಯಾಸ ಮಾಡುವುದರ ಜೊತೆಗೆ ನಗರೀಕರಣ, ಈ ಒಂದು ನಗರೀಕರಣದಲ್ಲಿ ಇತ್ತೀಚಿನ ಒಲವು ಅಂದರೆ ಪ್ರವೃತ್ತಿಗಳು ಮತ್ತು ಸಮಸ್ಯೆಗಳು ಯಾವ ತೆರನಾಗಿವೆ ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಘಟಕ 2ರ ಟೈಟಲ್ ಸಾಮಾಜಿಕ ಸಂಸ್ಥೆ ಅಂತ ಇದ್ದು, ಇದರಲ್ಲಿ ಅಧ್ಯಾಯ 4 ಇತ್ತೀಚಿನ ಜನಗಣತಿ ಅಥವಾ ಮಾದರಿ ಸಮೀಕ್ಷೆ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಇತ್ತೀಚಿನ ಜನಗಣತಿ ಅಥವಾ ಮಾದರಿ ಸಮೀಕ್ಷೆಯ ಧರ್ಮಗಳು, ಭಾಷೆಗಳು, ಜಾತಿಗಳು, ಬುಡಕಟ್ಟುಗಳು ಮತ್ತು ವರ್ಗಗಳು ಈ ಒಂದು ವಿಷಯಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 5 ಶಿಕ್ಷಣ ಅಂತ ಇದ್ದು, ಇದರಲ್ಲಿ STEM ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತದ ಕೋರ್ಸುಗಳ ಬೆಳವಣಿಗೆ ಯಾವ ತೆರನಾಗಿದೆ ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಸಾಮಾಜಿಕ ವಿಜ್ಞಾನಗಳ ಸ್ಥಿತಿ ಮತ್ತು ಮಾನವಿಕತೆಯ ಸ್ಥಿತಿ ಹಾಗೂ ನಗರೀಕರಣ ಇದರಲ್ಲಿ ಇತ್ತೀಚಿನ ಒಲವುಗಳು ಮತ್ತು ಸಮಸ್ಯೆಗಳು ಯಾವ ತೆರನಾಗಿವೆ ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 6 HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚಿ ಮತ್ತು ಪ್ರಾದೇಶಿಕ ಅಸಮಾನತೆಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಮಾನವ ಅಭಿವೃದ್ಧಿ ಸೂಚಿ ಯಾವ ತೆರನಾಗಿದೆ ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಪ್ರಾದೇಶಿಕ ಅಸಮಾನತೆಗಳು ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಘಟಕ 3 ಕರ್ನಾಟಕದ ಸಾಮಾಜಿಕ ಚಳುವಳಿಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 7 ಕರ್ನಾಟಕ ಏಕೀಕರಣ, ಕನ್ನಡ ಉಳಿಸಿ
ಮತ್ತು ಗೋಕಾಕ್ ಚಳುವಳಿಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಕರ್ನಾಟಕ ಏಕೀಕರಣ ಯಾವ ತೆರನಾಗಿತ್ತು, ಕನ್ನಡ ಉಳಿಸಿ ಮತ್ತು ಗೋಕಾಕ್ ಚಳುವಳಿಗಳು ಯಾವ ತೆರನಾಗಿದ್ದವು, ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ದರು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಅಧ್ಯಾಯ 8 ಪರಿಸರ ಚಳುವಳಿಗಳು ಅಂತ ಇದ್ದು, ಆ ಒಂದು ಪರಿಸರದ ಚಳುವಳಿಗಳಾದಂಥ ಅಪ್ಪಿಕೋ ಚಳುವಳಿ, ಸಹ್ಯಾದ್ರಿ ಗಣಿಗಾರಿಕೆ ಪ್ರತಿಭಟನೆ, ಸೀಬರ್ಡ್ ನೌಕಾನೆಲೆ ಮತ್ತು ಸಾಮಾಜಿಕ ಅರಣ್ಯದ ವಿರುದ್ಧ ಚಳುವಳಿ ಯಾವ ತೆರನಾಗಿತ್ತು ಅಂತ ಈ ಎಲ್ಲ ಚಳುವಳಿಗಳ ಬಗ್ಗೆ ಅಭ್ಯಾಸ ಮಾಡಬೇಕು. ಇದರಲ್ಲಿ ಅಧ್ಯಾಯ 9 ಸಮಾಜೋಧಾರ್ಮಿಕ ಚಳುವಳಿಗಳು ಅಂತ ಶೀರ್ಷಿಕೆಯನ್ನು ಹೊಂದಿದೆ. ಈ ಒಂದು ಅಧ್ಯಾಯದಲ್ಲಿ ವೀರಶೈವ, ಬ್ರಾಹ್ಮಣೇತರ ಮತ್ತು ದಲಿತ ಚಳುವಳಿಗಳು ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಘಟಕ 4 ಕರ್ನಾಟಕ ಸಮಾಜದ ಅಧ್ಯಯನಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 10 ಎನ್ ಶ್ರೀನಿವಾಸ್, ಸಿ ಪಾರ್ವತಮ್ಮ, ಹಿರೇಮಲ್ಲೂರು ಈಶ್ವರನ್ ಇವರ ಕೊಡುಗೆಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಕರ್ನಾಟಕಕ್ಕೆ ಈ ಒಂದು ಶ್ರೀನಿವಾಸ್, ಪಾರ್ವತಮ್ಮ ಮತ್ತು ಈಶ್ವರನ್ ಅವರ ಕೊಡುಗೆಗಳು ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಅಧ್ಯಾಯ 11 ಮತ್ತು 12 ಬದಲಾಗುತ್ತಿರುವ ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಜೀವನದ ಮೇಲೆ ಅವುಗಳ ಪ್ರಭಾವದ ಕುರಿತು ಕ್ಷೇತ್ರ ಕಾರ್ಯ ವರದಿ ಅಂತ ಇದೆ. ಅಂದರೆ ಇಲ್ಲಿ ಬದಲಾಗುತ್ತಿರುವಂಥ ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಜೀವನದ ಮೇಲೆ ಆ ಒಂದು ಸಾಮಾಜಿಕ ಸಂಸ್ಥೆಗಳ ಪ್ರಭಾವ ಯಾವ ತೆರನಾಗಿದೆ ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ವಿಷಯದ ಕುರಿತು ಕ್ಷೇತ್ರ ಕಾರ್ಯವನ್ನು ಕೈಗೊಂಡು ವರದಿಯನ್ನು ಸಿದ್ಧಪಡಿಸಬೇಕು. ಈ ತೆರನಾಗಿ 3ನೇ DSC ಪತ್ರಿಕೆಯ ಪಠ್ಯಕ್ರಮವಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸ್ ಬುಕ್ಕುಗಳು ಈ ತೆರನಾಗಿವೆ. ಇನ್ನು ಈ ಒಂದು 3ನೇ ಪತ್ರಿಕೆಯಾದಂಥ DSC 14ದ ಇಂಟರ್ನಲ್ ಮಾರ್ಕ್ಸ್ ಅಂದರೆ ಆಂತರಿಕ ಅಂಕಗಳ ಹಂಚಿಕೆ ಯಾವ ತೆರನಾಗಿರುತ್ತದೆ ಅಂತ ನಾವು ನೋಡಿದಾಗ, ಇಲ್ಲಿ ಫೀಲ್ಡ್ ವರ್ಕ್ ಆ್ಯಸ್ ಪರ್ ಚಾಪ್ಟರ್ 11 ಆ್ಯಂಡ್ 12 ಆಫ್ ಯೂನಿಟ್ 4 ಅಂತಿದೆ. ಅಂದರೆ ಘಟಕ 4ರಲ್ಲಿರುತ್ತಿರುವಂಥ ಅಧ್ಯಾಯ 11 ಮತ್ತು 12ರ ಬಗ್ಗೆ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು ವರದಿಯನ್ನು ಸಿದ್ಧಪಡಿಸಬೇಕು. ಇದಕ್ಕೆ 30 ಅಂಕಗಳು. ಇನ್ನು ರಿಟರ್ನ್ ಟೆಸ್ಟ್ಗೆ 10 ಮಾರ್ಕ್ಸ್ 10 ಅಂಕ ಇದೆ. ಒಟ್ಟು 40 ಅಂಕಗಳು. ಇನ್ನು ಕೊನೆಯದಾಗಿ SCC 4 ನೋಡಿದಾಗ ಅದು ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಟೈಟಲನ್ನು ಹೊಂದಿದೆ. ಇದರಲ್ಲಿ ತಜ್ಞರ ಮೇಲ್ವಿಚಾರಣೆಯಲ್ಲಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ತೆಗೆದುಕೊಂಡು ಅದರ ಬಗ್ಗೆ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಸಿದ್ಧಪಡಿಸಬೇಕಾಗುತ್ತದೆ. ಈ ಒಂದು ಪ್ರಾಜೆಕ್ಟ್ ರಿಪೋರ್ಟಿನ ಸೂಚನೆಗಳು ಈ ತೆರನಾಗಿದ್ದು, ಈ ಒಂದು ಪ್ರಾಜೆಕ್ಟ್ ರಿಪೋರ್ಟಿನ ಮೌಲ್ಯಮಾಪನ ವಿಧಾನ ಯಾವ ತೆರನಾಗಿರುತ್ತದೆ ಅಂತ ನೋಡಿದಾಗ, ನೀವು ಸಲ್ಲಿಸಿರುತ್ತಿರುವಂಥ ಪ್ರಸ್ತುತಿಗಳು ಅಥವಾ ವರದಿ ಸಲ್ಲಿಕೆ ಅಥವಾ ಚಟುವಟಿಕೆ ಇತ್ಯಾದಿ ಕಾರ್ಯಗಳ ಮೇಲೆ ಮೌಲ್ಯಮಾಪನ ಮಾಡಲಾಗುತ್ತದೆ. ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಷನ್ಗೆ 30 ಮಾರ್ಕ್ಸ್ ಇದ್ದರೆ, ವೈವಾ ಮತ್ತು ಪ್ರೆಸೆಂಟೇಷನ್ಗೆ 20 ಮಾರ್ಕ್ಸ್ ಇದೆ. ಟೋಟಲ್ 50 ಮಾರ್ಕ್ಸ್. ಈ ತೆರನಾಗಿ ಈ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಒಟ್ಟು 50 ಅಂಕಗಳನ್ನು ಹೊಂದಿದ್ದು, ಈ ತೆರನಾದಂಥ BA 6th ಸೆಮಿಸ್ಟರ್ನ ಸೋಷಿಯಾಲಜಿ ಸಿಲೆಬಸ್ ಆಗಿದೆ. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.